ನಾನು ಶ್ರೀಮತಿ ಭಾಗ್ಯಜ್ಯೋತಿ ಬಲ್ಲೂರಿ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಮಲ್ಲಾಯಕಳಿ. ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಾಗ ಮೊದಲನೇದಾಗಿ ಫಸ್ಟ್ ಸಾಕಷ್ಟು ಸಮಸ್ಯೆಗಳು ಬಂದು ಸರ್. ಆದರೆ ತದನಂತರ ಬಾಡಿದೆಲ್ಲ ಸಹಕಾರ ತಗೊಂಡು 31 ಸದಸ್ಯರಿರುವಂಥ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಇತ್ತು. ಅವರೆಲ್ಲರದ್ದು ಒಂದು ಸಹಕಾರದಿಂದ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇರುವಂಥ ಒಂದು ಶೆಡ್ಗಳಿದ್ದು ಅನಧಿಕೃತವಾಗಿ ನಮ್ಮಲ್ಲಿ ಗ್ರಾಮದಲ್ಲಿ 40 ವರ್ಷದಿಂದ ಪ್ರೊಸೀಡಿಂಗ್ ಮಾಡ್ತಾನೆ ಬಂದಿದ್ದಾರೆ ತೆರವುಗೊಳಿಸಲಿಕ್ಕೆ. ಆದರೂ ಯಾರೋ ಬಾಡಿ ಸಹಕಾರನೋ ಏನೋ ಇರಲಿಲ್ಲ ಕಾರಣ ಅಂತ ಅದು ಪೆಂಡಿಂಗ್ ಇತ್ತು. ಅದು ಈ ನಮ್ಮಲ್ಲಿ 24-25ನೇ ಸಾಲಿಂದ ನಮ್ಮದೇನು ಈ ಅವಧಿದ ಪೂರ ಬಾಡಿ ನಮಗೆ ಸಪೋರ್ಟ್ ಮಾಡಿರುವ ಕಾರಣ ಆ ಒಂದು 40 ವರ್ಷದಿಂದ ಪೆಂಡಿಂಗ್ ಇರುವಂಥ ನಾವು ಸ್ಥಳವನ್ನು ತೆರವುಗೊಳಿಸಿ ಸರ್ಕಾರದೊಂದು ಆಸ್ತಿಯಾಗಿ ಕನ್ವರ್ಟ್ ಮಾಡಿ ಅದರಲ್ಲಿ ಸುಮಾರು 40 ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ನಾವು ಸರ್ಕಾರಕ್ಕೆ ಅದರಿಂದ ಒಂದು ಆದಾಯ ಬರುವಂಥ ಒಂದು ಆಸ್ತಿಯನ್ನು ನಾವು ಕ್ರಿಯೇಟ್ ಈ ಒಂದು ಅವಧಿಯಲ್ಲಿ ಆಗಿದೆ. ಇದೇ ಕಾರಣದಿಂದ ಈಗಾಗಲೇ ನಮಗೆ 23-24 ಸಾಲಿಂದ ಗಾಂಧಿಗ್ರಾಮ ಪುರಸ್ಕಾರ ಬಂದಿದೆ. ಇದ್ರ ಜೊತೆಲೇ ನಾವು FSM ಘಟಕನೂ ಸಹಿತ ನಮ್ಮದು SBM ಘಟಕದ ಹತ್ರ ಮಾಡ್ತಾ ಇದ್ದೀವಿ. ಅದು ಒಂದು ಸುಮಾರು 1 ಕೋಟಿ ಪ್ರಾಜೆಕ್ಟ್ ಇದೆ, ನಡೀತಾ ಇದೆ, ಪ್ರಗತಿಯಲ್ಲಿದೆ. ಅದನ್ನು ಮತ್ತು ಹೊಸ ನೂತನ ಗ್ರಾಮ ಪಂಚಾಯತ್ ಕಟ್ಟಡನ ಅಡಿಗಾರಿ ಇಲಾಖೆನಿಂದ ಅನುದಾನ ಬಂದಿದೆ, ಅದಕ್ಕೊಂದು 25 ಲಕ್ಷ ರೂಪಾಯಿ. ಆ ಒಂದು ಅನುದಾನದಲ್ಲಿ ಹೊಸ ಗ್ರಾಮ ಪಂಚಾಯತ್ ಕಟ್ಟಡ ಕಟ್ಟಿವಿ. ಇದ್ರ ಜೊತೆಗೆ ಶಿಕ್ಷಣ ಫೌಂಡೇಶನ್ ಜೊತೆಗೆ ನಾವು ಒಂದು ಕೋಆರ್ಡಿನೇಷನ್ನಲ್ಲಿ ಸುಮಾರು ಹಳ್ಳಿ ಜನರಿಗೆ ನಮ್ಮ ಕಂಪ್ಯೂಟರ್ ಕ್ಲಾಸಸ್ಗೆ ಹೋಗಲಿಕ್ಕೆ ಅನುಕೂಲ ಆಗೋದಿಲ್ಲ. ಅದಕ್ಕಾಗಿ ಅವರಿಗೆ ನಾವು ನಮ್ಮ ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ಒಂದು ಸ್ಥಳಾವಕಾಶ ಮಾಡಿಕೊಟ್ಟು ಎಟ್ ಎ ಟೈಮ್ ಒಂದು 10-20 ಜನ ಒಂದು ಸಲಕ್ಕೆ ಕೂತು ತರಬೇತಿಯನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಶಿಕ್ಷಣ ಫೌಂಡೇಶನ್ ಮತ್ತು ಗ್ರಾಮ ಪಂಚಾಯತ್ ಮಲ್ಲಾಯಕಳಿ ಕೋಆರ್ಡಿನೇಷನ್ನಲ್ಲಿ ನಡೀತಾ ಇದೆ. ಅದರಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಜನ ಅಡ್ಮಿಷನ್ ತಗೊಂಡು ಎಲ್ಲ ಥರದ ಅಭ್ಯರ್ಥಿಗಳು ಅದರಲ್ಲಿ ಇದ್ದಾರೆ ಸರ್. ಬರೀ ಸ್ಟೂಡೆಂಟೇ ಅಂತಲ್ಲ, ಈವನ್ ಗೃಹಿಣಿಯರು ಸಹಿತ ಅದರಲ್ಲಿ ಅಡ್ಮಿಷನ್ ತಗೊಂಡು ಅದರದ್ದೊಂದು ಲಾಭ ಪಡೆದುಕೊಳ್ತಾ ಇದ್ದಾರೆ. ಅಪ್ಡೇಟೆಡ್ ಕಂಪ್ಯೂಟರ್ ಕ್ಲಾಸಸ್ ನಡೀತಾ ಇದ್ದಾವೆ. AI, ಇಂಟರ್ನೆಟ್ ಎಕ್ಸ್ಪ್ಲೋರು ಎಲ್ಲ ಪ್ರತಿಯೊಂದೂ ಯಾವುದು ಈಗಿನ ಕಾಲಕ್ಕೆ ಅವಶ್ಯಕತೆ ಇದೆಯೋ ಅಂಥ ಒಂದು ಕಂಪ್ಯೂಟರ್ ಕ್ಲಾಸಸ್ಸನ್ನು ನಮ್ಮಲ್ಲಿ ಫ್ರೀ ಆಫ್ ಕಾಸ್ಟು ಸುಮಾರು ಬ್ಯಾಚುಗಳಲ್ಲಿ ಜನರು ಆಸಕ್ತಿನಿಂದ ಬಂದು ಅಕ್ಕಪಕ್ಕದ ಹಳ್ಳಿನಿಂದನೂ ಸಹಿತ ಬಂದು ಅದರಲ್ಲಿ ಕಲಿತುಕೊಂಡು ಅದರಿಂದ ಲಾಭ ಪಡೆದುಕೊಳ್ತಾ ಇದ್ದಾರೆ. ಎಷ್ಟೋ ಸ್ಟೂಡೆಂಟ್ಸ್ ನಮ್ಮ ಲೈಬ್ರರಿನಿಂದ ಬುಕ್ಸ್ಗಳು ಓದಿಕೊಂಡು ಒಬ್ಬರು ಕಾನ್ಸ್ಟೇಬಲ್ ಇದ್ದರು, ನಮ್ಮ ಲೈಬ್ರರಿಯಿಂದ ಯೂಸ್ ತಗೊಂಡು PSI ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಅದು ಒಂದು ನಮ್ಮ ಹೆಮ್ಮೆ ಆಗುತ್ತೆ ಸರ್. ನಮ್ಮದು ಒಂದು ಸರ್ಕಾರದಿಂದ ಇಟ್ಕೊಳ್ಳೋಂಥ ಒಂದು ಕಾರ್ಯಕ್ರಮದಲ್ಲಿ ಅದು ಜನರಿಗೆ ಅನುಕೂಲ ಆಗಿ ಅದ್ರ ಲಾಭ ಪಡೆದುಕೊಳ್ತಾ ಇದ್ದಾರೆ ಅಂತ ನಮಗೆ ಖುಷಿಯೂ ಆಗ್ತಾ ಇದೆ. ನಮ್ಮ ಬಾಡಿನೂ ಭಾಳ ಸಹಕಾರ ಇತ್ತು ಸರ್. ಅವರೆಲ್ಲರ ಸಹಕಾರದಿಂದನೇ ಈ ಒಂದು ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗಿದೆ. ಅದ್ರ ಜೊತೆ 23-24 ಜೊತೆ ಈ ಸಲದ್ದು ಗಾಂಧಿಗ್ರಾಮ ಪುರಸ್ಕಾರ ನಮಗೆ ಬಂದಿದೆ ಅಂತ ಗೊತ್ತಾಗಿ ತುಂಬ ಖುಷಿ ಆಗ್ತಾ ಇದೆ. ತೆರಿಗೆಯಲ್ಲಿ ಯಾವಾಗಲೂ ನಾವು ಟಾಪ್ನಲ್ಲಿ ಇರ್ತೀವಿ, ಜಿಲ್ಲೆಯಲ್ಲೇ ಟಾಪ್ ಇರ್ತೀವಿ. ಹಾಗಾಗಿ ಸುಮಾರು ಅವಾರ್ಡ್ಗಳು ಬಂದಿದ್ದಾವೆ ನಮಗೆ ಗ್ರಾಮ ಪಂಚಾಯತ್ ಮಲ್ಲಾಯಕಳಿಗೆ. ಪ್ರತಿ ವರ್ಷ ನಾವೇ ತಗೊಳ್ತಾ ಇದ್ದೀವಿ. ತಾಲೂಕಿನಲ್ಲಿ ಟಾಪ್ ಮೋಸ್ಟ್ ಇರ್ತೀವಿ, ಜಿಲ್ಲೆಯಲ್ಲೂ 2-3 ಸ್ಥಾನದಲ್ಲಿ ತಗೊಳ್ತಾ ಇರ್ತೀವಿ. ಆ ಅನುದಾನದಲ್ಲಿ ಬಂದಂಥ ತೆರಿಗೆಯಲ್ಲಿಯೇ ಸ್ವಲ್ಪ ಆಗಿ ನಾವು ಈಗ ಕಾಂಪ್ಲೆಕ್ಸನ್ನು ಕಟ್ತಾ ಇದ್ದೀವಿ. ಇದು ನನಗನ್ಸಿದ ಮಟ್ಟಿಗೆ ಮೊದಲ ಪ್ರಯತ್ನ ನಮ್ಮದು. ನಾವು ನಮ್ಮ ಸ್ವಂತ ಸಂಪನ್ಮೂಲದಿಂದ ಒಂದು ಆಸ್ತಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಹೊಸ ಒಂದು ಯೋಜನೆಯನ್ನು ನಮ್ಮ ಚುನಾಯಿತ ಪ್ರತಿನಿಧಿಗಳು ನಾವು ಕೂತಿ ಪ್ಲ್ಯಾನ್ ಮಾಡಿ ಅದರಲ್ಲಿ ನಾವು ಸಫಲತೆ ಪಡೆದುಕೊಳ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ ಸರ್. ನನ್ನ ಹೆಸರು ಭಾಗ್ಯಜ್ಯೋತಿ, PDO ಗ್ರಾಮ ಪಂಚಾಯತ್ ಮಲ್ಲಾಯಕಳಿ. ಒಂದು ಮಲ್ಲಾಯಕಳಿ ಗ್ರಾಮ ಪಂಚಾಯತಿಗೆ 24-25ನೇ ಸಾಲಿನ ಗಾಂಧಿಗ್ರಾಮ ಪುರಸ್ಕಾರಕ್ಕಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಮೇಲಾಧಿಕಾರಿಗಳೆಲ್ಲರೂ, ನಮ್ಮ EO ಮೇಡಮು, ನಮ್ಮ CO ಸರ್, ಪ್ರತಿಯೊಬ್ಬರಿಗೂ ಒಂದು ಆಯ್ಕೆ ಸಮಿತಿ ಸಹಿತ ನಾವೊಂದು ನಮ್ಮ ಗ್ರಾಮ ಪಂಚಾಯತ್ ಮಲ್ಲಾಯಕಳಿ ಮತ್ತು ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ನಮಸ್ಕಾರ, ನಾನು ಲಕ್ಷ್ಮಣ್. ಶಿಕ್ಷಣ ಫೌಂಡೇಶನ್ ಕಡೆಯಿಂದ ನಾನು ಸಾಫ್ಟ್ವೇರ್ ಟ್ರೈನರ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಶಿಕ್ಷಣ ಫೌಂಡೇಶನ್ ಮತ್ತು ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಮಲ್ಲಾಯಕಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು MDIC ಸೆಂಟರ್ ನಾವು ಏನಿದೆ ಇನಾಗ್ರೇಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಸುಮಾರು ಏನಿದೆ 450+ ಸ್ಟೂಡೆಂಟ್ಸ್ ಏನಿದೆ ಇಲ್ಲಿವರೆಗೂ ಒಂದು 2-3 ಮಂತ್ಸಲ್ಲಿ ಇಲ್ಲಿವರೆಗೂ ಏನಿದೆ ಅಡ್ಮಿಷನ್ ತೊಗೊಂಡ್ಬಿಟ್ಟು ಕಂಪ್ಯೂಟರ್ ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಿಳಿಸ್ಕೊಟ್ಟಿರ್ತೀವಿ, ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಕೊಟ್ಟಿರ್ತೀವಿ. ಆಮೇಲೆ ಏನಿದೆ ಕಂಪ್ಯೂಟರ್ ಬೇಸಿಕ್ ನಾಲೆಜು ಮತ್ತು ಕೆಲವೊಂದು ಕೋಡಿಂಗ್ಸಿಂದ ಕೋರ್ಸಸ್ನು ಸಹ ಏನಿದೆ ಹೇಳ್ಕೊಟ್ಟಿರ್ತೀವಿ.
ಆ್ಯಂಡ್ ಮೋರ್ ಓವರ್ ನಾವು ಫೋಕಸ್ಡ್ ಆಗಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಏನಿದೆ ಇಂಟರ್ನೆಟ್ ಸರ್ಫಿಂಗಿಂದ ಸುಮಾರು ಒಂದು ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಬೆನಿಫಿಟ್. ಅವ್ರದ್ದು ಕಾಲೇಜಲ್ಲಿ ಪ್ರಾಜೆಕ್ಟ್ಸ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಆಮೇಲೆ ಏನಂದರೆ ಅವ್ರದ್ದು ಕ್ವಶನ್ ಪೇಪರ್ ಪ್ರಿಪ್ರೇಷನ್ಸ್ ಆಗಲಿ, ಆನ್ಸರ್ಸ್ ಫೈಂಡಿಂಗ್ಸ್ ಆಗಲಿ, ಸೊ ಅದನ್ನು ಕೂಡ ಇಲ್ಲಿ ನಾವು ತಿಳಿಸ್ಕೊಟ್ಟಿರ್ತೀವಿ. ಆ್ಯಂಡ್ ಮೋರ್ ಓವರ್ ಸಮ್ ಟೈಮ್ ಏನಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ ರೀತಿ ಸಬ್ಮಿಷನ್ಸ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿರ್ತೀವಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ ಕಮ್ಯುನಿಟಿ ಪೀಪಲ್, ವರ್ಕಿಂಗ್ ಪ್ರೊಫೆಷನಲ್ಸ್, ಮತ್ತು ಇವಾಗಿಂದ ಎನಿಬಡೀಸ್, ಓಕೆ, ಯಾರಾದರೂ ಇಂಟ್ರೆಸ್ಟೆಡ್ ಇರ್ತಕ್ಕಂಥವ್ರು ಕಂಪ್ಯೂಟರ್ ತರಬೇತಿ ಪಡಿಬೇಕು ಅನ್ನೋರು ಬಂದುಬಿಟ್ಟು ತರಬೇತಿಯನ್ನು ಪಡಿಬೋದು. ನಿಮ್ಮ ಹೆಸರು ಸರ್? ಲಕ್ಷ್ಮಣ. ನನ್ನ ಹೆಸರು ಬಂದುಬಿಟ್ಟು ರಜನಿಕಾಂತ್ ಅಂತ. ನಾನು ಗ್ರಾಮ ಪಂಚಾಯತ್ ಮನ್ನೆಕಿಳಿಯ ನಿವಾಸಿಯಾಗಿದ್ದು, ನನ್ನ ಎಜುಕೇಷನ್ ಬಂದುಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕಲ್ಲಿ ನಾನು PG ಮಾಡಿದ್ದೇನೆ. ನನಗೆ ಈ ಗ್ರಾಮ ಪಂಚಾಯತ್ ವತಿಯಿಂದ ಏನು ಶಿಕ್ಷಣ ಫೌಂಡೇಶನ್ ಕಂಬೈಂಡ್ ಆಗಿ ಏನು ಪ್ರಾಜೆಕ್ಟ್ ಮಾಡಿದಾರೆ, ಅದರಲ್ಲಿ ತುಂಬ ಸ್ಟೂಡೆಂಟ್ಗಳಿಗೆ, ನನಗೂ ಕೂಡ ತುಂಬ ಒಳ್ಳೆಯ ಸ್ಕಿಲ್ ಕಲ್ತಿದ್ದೇನೆ. ಕಂಪ್ಯೂಟರಲ್ಲಾಗಿರ್ಬೋದು, ಬೇಸಿಕಲ್ಲಿ ವರ್ಡ್ ಆಗಿರ್ಬೋದು, ನುಡಿ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗಿರ್ಬೋದು, ಅದೇ ರೀತಿ ಇಂಟರ್ನೆಟ್ ಬ್ರೌಸಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಲಕ್ಷ್ಮಣ್ ಸರ್ ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ಈಗ ಇಲ್ಲಿ ನೋಡ್ರಿ, ಇಲ್ಲಿ ಪ್ರೈವೇಟಲ್ಲಿದೆ, ಅಷ್ಟು ಡಿಟೇಲ್ಸ್ ಆಗಿ ಹೇಳ್ಕೊಡೋಲ್ಲ, ಇಲ್ಲಿ ಟೈಮ್ ಕೊಡೋಕ್ಕೂ ಆಗ್ತದೆ, 2 ತಾಸು 3 ತಾಸು ಮಾಡ್ಬೋದು. ಅದು ಪ್ರೈವೇಟಲ್ಲಿ 1 ತಾಸು ಡೇಲಿ ಮಾಡ್ಕೊಂಡ್ರೆ ಮಂತಲ್ಲಿ ಮತ್ತು 1.5 ಮಂತಲ್ಲಿ ಕೋರ್ಸ್ ಮುಗಿದೋಗ್ಬಿಡ್ತದೆ. ಅಷ್ಟು ಡೀಟೇಲ್ಸಾಗಿ ನಮ್ಗೆ ಕಲಿಯಲ್ಲ ಏನಪ್ಪ ಅಂತಂದ್ರೆ ಸಾಧ್ಯ ಆಗಲ್ಲ. ಇಲ್ಲಿ ಏನಾದ್ರು ತುಂಬ ಟೈಮು ಸಮಯ ಕೊಡ್ತದೆ, ಸ್ಟೂಡೆಂಟ್ಗಳಿಗೆ ಸಮಯ ಕೊಟ್ಟು ಆರಾಮಾಗಿ ಕ್ಲಾಸ್ಗಳನ್ನು ನಡೆಸ್ತಾರೆ. ಹಾಗೆ ಮತ್ತು ಈ ಹುಬ್ಬಳ್ಳಿ ಮಟ್ಟದಲ್ಲಿ ಮತ್ತು ಸುತ್ತಮುತ್ತ ಹುಮ್ನಾಬಾದ್ ಆಗಿರ್ಬೋದು, ಚುಡುಗುಪ್ಪ ಆಗಿರ್ಬೋದು, ಯಾವುದೇ ವಿಲೇಜಲ್ಲಿ ಇಂಥ ಸವಲತ್ತು ಇಲ್ಲ. ಈ ನಮ್ಮ ಗ್ರಾಮ ಪಂಚಾಯತ್ PDO ಮೇಡಮ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಮತ್ತು ಶಿಕ್ಷಣ ಫೌಂಡೇಶನ್ ಆಗಿರ್ಬೋದು, ಒಳ್ಳೆಯ ಒಂದು ಗ್ರಾಮ ಮಟ್ಟದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಮತ್ತು ಶಿಕ್ಷಣ ಫೌಂಡೇಶನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಲಕ್ಷ್ಮಣ್ ಸರ್ಗೆ ನನ್ನ ಕಡೆಯಿಂದ ಹಾಗೂ ನನ್ನ ಎಲ್ಲ ಶಿಕ್ಷಕ ಸ್ಟೂಡೆಂಟ್ಸ್ ವತಿಯಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ರಜನಿಕಾಂತ್. ನಾನು ಮನ್ನೆಕಿಳಿ ನಿವಾಸಿ. ಅಶ್ವಿನಿ ಅಂತ. ನಾವು ಇಲ್ಲೇ ಸ್ಟಾಫ್ ನರ್ಸ್ ಇದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ನಮಗೆ ಇಲ್ಲಿ ಥರ ಟ್ರೈನಿಂಗ್ ಇದೆ ಅಂತ ನಮಗೆ ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಯಿತು. ಭಾಳ ಚೆನ್ನಾಗಿದೆ ಗೌರ್ಮೆಂಟ್ ಕಡೆಯಿಂದ. ನಮಗೆ ತುಂಬ ಹೆಲ್ಪ್ ಆಗ್ಲತ್ತಿದೆ ಲಕ್ಷ್ಮಣ್ ಸರ್ಲಿಂದ, ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಮೇಡಮ್ ಹೆಲ್ಪ್ ಮಾಡ್ಲತ್ತಿದೆ. ಧನ್ಯವಾದ. ನಿಮ್ಮ ಹೆಸರು? ಅಶ್ವಿನಿ.